ನಮಸ್ಕಾರ. ಬನ್ನಿ ಇವತ್ತು ನಾವು ಜಗತ್ತಿನ ಅತ್ಯಂತ ಹಳೆಯ ಅಷ್ಟೇ ಅಲ್ಲ ಅತ್ಯಂತ ಯೋಜಿತ ನಗರ ಸಮಾಜಗಳಲ್ಲಿ ಒಂದಾದ ಸಿಂಧೂ ಕಣಿವೆ ನಾಗರಿಕತೆಯ ಅದ್ಭುತ ಜಗತ್ತಿಗೆ ಪಯಣಿಸೋಣ. ಇದು ಕೇವಲ ಇತಿಹಾಸದ ಪಾಠವಲ್ಲ, ಬದಲಿಗೆ ಸಾವಿರಾರು ವರ್ಷಗಳ ಹಿಂದಿನ ಇಂಜಿನಿಯರಿಂಗ್ ಪವಾಡಗಳ ಕಥೆ. ಪ್ರಪಂಚದ ಮೊದಲ ಪ್ಲಾಂಟ್ ಸಿಟಿ ಯಾವುದು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನಮ್ಮ ತಲೆಗೆ ಬರೋದು ರೋಮ್ ಅಥವಾ ಗ್ರೀಸ್ ಅಲ್ವಾ? ಆದರೆ ನಾವು ಅದಕ್ಕಿಂತ ಸಾವಿರಾರು ವರ್ಷಗಳಷ್ಟು ಹಿಂದೆ ಹೋಗಬೇಕಾಗತ್ತೆ. ಈ ಒಂದು ಪ್ರಶ್ನೆ ಇತಿಹಾಸದ ಬಗ್ಗೆ ನಮ್ಮ ಅರಿವನ್ನೇ ಬದಲಾಯಿಸಿಬಿಡ್ಬೋದು. ಹೌದು, ನಾವು ಮಾತಾಡ್ತಿರೋದು ಸಿಂಧೂ ಕಣಿವೆ ನಾಗರಿಕತೆಯ ಜನರ ಬಗ್ಗೆ. ಇವರು ಕಂಚಿನ ಯುಗದ ಶ್ರೇಷ್ಠ ವಾಸ್ತುಶಿಲ್ಪಿಗಳು ಮತ್ತು ನಗರ ಯೋಜಕರು. ಬನ್ನಿ ಅವರ ಜಗತ್ತನ್ನು ಇನ್ನಷ್ಟು ಹತ್ತಿರದಿಂದ ನೋಡೋಣ. ಸರಿ, ಈ ನಾಗರಿಕತೆ ಅಂದರೆ ಕೇವಲ ಒಂದೇ ಒಂದು ನಗರ ಅಲ್ಲ, ಇದು ತುಂಬಾ ವಿಶಾಲವಾಗಿ ಹರಡಿಕೊಂಡಿದ್ದ ಒಂದು ಸಾಮ್ರಾಜ್ಯ. ಅದರ ಭೌಗೋಳಿಕ ವಿಸ್ತಾರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. ನೋಡಿ, ಈ ನಾಗರಿಕತೆ ಇವತ್ತಿನ ಭಾರತ ಮತ್ತು ಪಾಕಿಸ್ತಾನದ ತುಂಬೆಲ್ಲ ಹರಡಿತ್ತು. ಹರಪ್ಪ ಮತ್ತು ಮೊಹೆಂಜೋದಾರೋ ಪಾಕಿಸ್ತಾನದಲ್ಲಿದ್ದರೆ ಲೋಥಾಲ್ ಮತ್ತು ಧೋಲಾವಿರಾ ಅಂತಹ ಪ್ರಮುಖ ಕೇಂದ್ರಗಳು ನಮ್ಮ ಗುಜರಾತ್ನಲ್ಲೇ ಇವೆ. ಅಂದ್ರೆ ಇದರ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂತ ಊಹಿಸಬಹುದು. ಓಕೆ, ಈಗ ಬರೋಣ ಈ ನಾಗರಿಕತೆಯ ಅತ್ಯಂತ ದೊಡ್ಡ ಅಚೀವ್ಮೆಂಟ್ ಕಡೆಗೆ. ಅದೇ ಅವರ ಅಡ್ವಾನ್ಸ್ಡ್ ಅರ್ಬನ್ ಪ್ಲಾನಿಂಗ್. ಇದೇ ನೋಡಿ, ಇವರನ್ನ ಆ ಕಾಲದ ಬೇರೆಲ್ಲ ಸಂಸ್ಕೃತಿಗಳಿಗಿಂತ ವಿಭಿನ್ನವಾಗಿ ನಿಲ್ಲಿಸೋದು. ಹೌದು, ಇವರು ದೊಡ್ಡ ದೊಡ್ಡ ಪಿರಮಿಡ್ಗಳನ್ನಾಗಲಿ ಸ್ಮಾರಕಗಳನ್ನಾಗಲಿ ಕಟ್ಟಲಿಲ್ಲ. ಬದಲಿಗೆ ಅವರ ನಿಜವಾದ ಹಿರಿಮೆ ಇರೋದು ಅವರ ವ್ಯವಸ್ಥಿತ ಜೀವನ ಶೈಲಿಯಲ್ಲಿ. ರಸ್ತೆಗಳೆಲ್ಲ ಗ್ರಿಬ್ ಸಿಸ್ಟಮ್ನಲ್ಲಿ, ಅಂದ್ರೆ ಕರೆಕ್ಟಾಗಿ 90 ಡಿಗ್ರಿಯಲ್ಲಿ ಕಟ್ಟಾಗ್ತಿದ್ವು. ಅಷ್ಟೇ ಅಲ್ಲ, ಅವರ ಡ್ರೈನೇಜ್ ಸಿಸ್ಟಮ್ ಇದೆಯಲ್ಲ, ಆ ಕಾಲಕ್ಕೆ ಹೋಲಿಸಿದ್ರೆ ಅದು ಒಂದು ಅದ್ಭುತನೇ ಸರಿ. ಬೃಹತ್ ಸ್ನಾನಗೃಹ ಅಥವಾ ದಿ ಗ್ರೇಟ್ ಬಾತ್, ಇದು ಅವರ ಇಂಜಿನಿಯರಿಂಗ್ ಜೀನಿಯಸ್ಗೆ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಇದನ್ನ ಇಟ್ಟಿಗೆಗಳಿಂದ ಕಟ್ಟಿ ನ್ಯಾಚುರಲ್ ಟಾರ್ ಬಳಸಿ ವಾಟರ್ ಪ್ರೂಫ್ ಮಾಡಿದ್ರು. ಬಹುಶಃ ಇದನ್ನ ಸಾರ್ವಜನಿಕ ಸ್ನಾನಕ್ಕೋ ಅಥವಾ ಯಾವುದೋ ಧಾರ್ಮಿಕ ಕಾರ್ಯಕ್ಕೋ ಬಳಸ್ತಿದ್ರು ಅಂತ ಅಂದಾಜಿಸಲಾಗಿದೆ. ಮತ್ತು ಈ ಅದ್ಭುತವಾದ ರಚನೆ ಸಿಕ್ಕಿರೋದು ಮೊಹೆಂಜೊದಾರೋದಲ್ಲಿ. ಇದು ಆ ಕಾಲದ ಅತಿದೊಡ್ಡ ಮತ್ತು ಅತ್ಯಂತ ಪ್ರಮುಖ ನಗರವಾಗಿತ್ತು ಅನ್ನೋದನ್ನ ಮರಿಬಾರ್ದು. ಸರಿ, ನಗರ ಯೋಜನೆ ಆಯ್ತು. ಈಗ ಮುಂದೆ ಹೋಗೋಣ. ಈ ಪ್ರಾಚೀನ ಜನರು ಹೊರಗಿನ ಪ್ರಪಂಚದ ಜೊತೆ ಹೇಗೆ ಸಂಪರ್ಕ ಇಟ್ಕೊಂಡಿದ್ರು, ಅದರಲ್ಲೂ ಸಮುದ್ರದ ಮೂಲಕ, ನೋಡೋಣ ಬನ್ನಿ. ಕಂಚಿನ ಯುಗದಲ್ಲಿ ಅಂದ್ರೆ ಬ್ರಾನ್ಸ್ ಏಜ್ನಲ್ಲಿ ಇಷ್ಟು ಅಡ್ವಾನ್ಸ್ಡ್ ಆದ ಕಡಲ ವ್ಯಾಪಾರವನ್ನ ಅವರು ಹೇಗೆ ಮ್ಯಾನೇಜ್ ಮಾಡ್ತಿದ್ರು? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಅಲ್ವಾ? ಉತ್ತರ ಸಿಗೋದು ಲೋಥಾಲ್ ಅನ್ನೋ ಒಂದು ಅದ್ಭುತ ನಗರದಲ್ಲಿ. ಲೋಥಾಲ್, ಇದು ಇವತ್ತಿನ ಗುಜರಾತ್ನಲ್ಲಿದೆ. ಇದು ಕೇವಲ ಒಂದು ನಗರವಾಗಿರಲಿಲ್ಲ, ಬದಲಿಗೆ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಹಬ್ ಆಗಿತ್ತು. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಜಗತ್ತಿನ ಮೊಟ್ಟ ಮೊದಲ ಕೃತಕ ಹಡಗುಕಟ್ಟೆ, ಅಂದ್ರೆ ಆರ್ಟಿಫಿಷಿಯಲ್ ಡಾಕ್ ಯಾರ್ಡ್ ಇದ್ದಿದ್ದು ಇಲ್ಲೇ. ಲೋಥಾಲ್ ಒಂದು ಬ್ಯುಸಿ ಪೋರ್ಟ್ ಆಗಿತ್ತು ಅನ್ನೋದಕ್ಕೆ ನಮ್ಮತ್ರ ಸ್ಟ್ರಾಂಗ್ ಎವಿಡೆನ್ಸ್ ಇದೆ. ಮೊದಲನೇದಾಗಿ ಈ ಮನುಷ್ಯ ನಿರ್ಮಿತ ಡಾಕ್ಯಾರ್ಡ್. ಎರಡನೇದಾಗಿ ಇಲ್ಲಿ ಭತ್ತ ಬೆಳೆದಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ. ಬಹುಶಃ ಇದನ್ನೇ ಅವರು ಎಕ್ಸ್ಪೋರ್ಟ್ ಮಾಡ್ತಿದ್ರೇನೋ. ಕೊನೆಯದಾಗಿ ಹಡಗುಗಳನ್ನ ಚಲಾಯಿಸೋಕೆ ಬೇಕಾದ ಸಮುದ್ರದ ಉಬ್ಬರವಿಳಿತಗಳ ಬಗ್ಗೆನೂ ಅವರಿಗೆ ಜ್ಞಾನ ಇತ್ತು. ಇಂಟ್ರೆಸ್ಟಿಂಗ್ ಅಲ್ವಾ? ಹಾಗಾದ್ರೆ ಇವರ ತಂತ್ರಜ್ಞಾನ ಹೇಗಿತ್ತು? ಇವರನ್ನ ಮುನ್ನಡೆಸಿದ ವಸ್ತುಗಳು ಯಾವುವು? ಬನ್ನಿ, ಇವರ ಟೆಕ್ನಾಲಜಿ ಮತ್ತು ನಂಬಿಕೆಗಳ ಬಗ್ಗೆ ಸ್ವಲ್ಪ ನೋಡೋಣ. ಲೋಹಗಳ ವಿಷಯಕ್ಕೆ ಬಂದ್ರೆ ಇವರು ತಾಮ್ರ, ಚಿನ್ನ, ಬೆಳ್ಳಿ ಮತ್ತೆ ಕಂಚನ್ನ ಬಳಸೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ರು. ಆದರೆ ಒಂದು ಪ್ರಮುಖ ಲೋಹದ ಬಗ್ಗೆ ಮಾತ್ರ ಅವರಿಗೆ ಗೊತ್ತೇ ಇರಲಿಲ್ಲ, ಅದುವೇ ಕಬ್ಬಣ. ಅಂದ್ರೆ ಇವರಿನ್ನೂ ಐರನ್ ಏಜ್ಗೆ ಬಂದಿರಲಿಲ್ಲ, ಬ್ರಾನ್ಸ್ ಏಜ್ನಲ್ಲೇ ಇದ್ರು. ಇವರ ಕಲೆ ಮತ್ತು ಕರಕುಶಲತೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೊಹೆಂಜೊದಾರೋದಲ್ಲಿ ಸಿಕ್ಕಿರೋ ಡ್ಯಾನ್ಸಿಂಗ್ ಗರ್ಲ್ ಸ್ಟ್ಯಾಚ್ಯೂ. ತಾಮ್ರದಿಂದ ಮಾಡಿರೋ ಈ ಪುಟ್ಟ ಪ್ರತಿಮೆ ಇದೆಯಲ್ಲ, ಇದು ಅವರ ಮೆಟಲರ್ಜಿ ಸ್ಕಿಲ್ಸ್ ಅಷ್ಟೇ ಅಲ್ಲ, ಅವರ ಕಲಾತ್ಮಕತೆಯನ್ನೂ ತೋರಿಸುತ್ತೆ. ಸರಿ, ಎಷ್ಟೆಲ್ಲ ತಿಳ್ಕೊಂಡಾಯ್ತು. ಈಗ ಒಂದು ಚಿಕ್ಕ ರಸಪ್ರಶ್ನೆ ಸಮಯ. ನೋಡೋಣ ಎಷ್ಟರ ಮಟ್ಟಿಗೆ ನೆನ್ಪಿದೆ ಅಂತ. ರೆಡಿ ತಾನೆ? ತುಂಬಾ ಸಿಂಪಲ್ ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ಯಾವ ನಗರ ಬೃಹತ್ ಸ್ನಾನಗೃಹ ಅಥವಾ ಗ್ರೇಟ್ ಬಾತ್ಗೆ ಫೇಮಸ್ ಆಗಿತ್ತು? ಉತ್ತರ ಮೊಹೆಂಜೊದಾರೋ. ಈ ಉತ್ತರ ಸರಿ ಅಂದ್ಕೊಂಡಿದ್ಲೆ ವೆರಿ ಗುಡ್. ಎರಡನೇ ಪ್ರಶ್ನೆ, ಕೃತಕ ಹಡಗುಕಟ್ಟೆ ಇದ್ದಂತಹ ಪ್ರಮುಖ ಬಂದರು ನಗರ ಯಾವುದಾಗಿತ್ತು? ಅದುವೇ ಲೋಥಾಲ್, ಜಗತ್ತಿನ ಮೊದಲ ಡಾಕ್ ಯಾರ್ಡ್ಗಳಲ್ಲಿ ಒಂದಿದ್ದ ನಗರ. ಮತ್ತು ಕೊನೆಯ ಪ್ರಶ್ನೆ, ಹರಪ್ಪದ ಜನರಿಗೆ ಗೊತ್ತೇ ಇಲ್ಲದಂಥ ಪ್ರಮುಖ ಲೋಹ ಯಾವುದು? ಸರಿಯಾದ ಉತ್ತರ ಕಬ್ಬಿಣ. ಯಾಕಂದ್ರೆ ಅವರು ಕಂಚಿನ ಯುಗದವರಾಗಿದ್ರು. ಅದ್ಭುತ. ನೋಡಿ, ನಮಗೆ ಇಷ್ಟೆಲ್ಲ ಗೊತ್ತಿದ್ರೂ ಒಂದು ದೊಡ್ಡ ರಹಸ್ಯ ಇನ್ನೂ ಹಾಗೇ ಉಳಿದಿದೆ. ಅದು ಸಿಂಧೂ ಕಣಿವೆಯ ಲಿಪಿ. ಅದನ್ನ ಇವತ್ತಿಗೂ ಯಾರಿಂದಲೂ ಓದಕ್ ಸಾಧ್ಯ ಆಗಿಲ್ಲ. ಒಂದು ವೇಳೆ ಅದನ್ನು ಡಿಕೋಡ್ ಮಾಡಿದೆ, ಆ ನಗರಗಳ ಬಗ್ಗೆ, ಅವರ ಆಡಳಿತ, ಅವರ ನಂಬಿಕೆಗಳು ಮತ್ತೆ ಅವರು ಹೇಗೆ ಅಂತ್ಯವಾದ್ರು ಅನ್ನೋ ರಹಸ್ಯಗಳು ಹೊರಬರಬಹುದು.
ಈ ನಿಗೂಢತೆಯೊಂದಿಗೆ ಇವತ್ತಿನ ಈ ವಿಷಯವನ್ನ ಮುಗಿಸೋಣ. ಈ ಪ್ರಾಚೀನ ನಾಗರಿಕತೆ ನಮಗೆ ಇನ್ನೂ ಕಲಿಸೋದು ಬಹಳಷ್ಟಿದೆ.